ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅಥವಾ ಇದು ಕೂಡ ಅಂಡರ್ ಪ್ಲೇ ಆಗಿರುತ್ತಾ ಅಂತ ಇಲ್ಲ. ಗ್ಲಾಮರಸ್ ಇರಲ್ಲ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಈ ಕೂಲಿ ನೋಡ್ದಿ ಈಗ ಬರ್ತಿರೋ ಸೀರೀಸ್ ಎಲ್ಲ ಅಂಡರ್ ಪ್ಲೇ ಇದೆ. ಮೇಕಪ್ ಹಾಕಕ್ಕೆ ಬಿಡ್ತಿಲ್ಲ ಇಲ್ಲಿ. ಅದಕ್ಕೆ ಈ ಅಂಡರ್ ಪ್ಲೇ ಕಂಟಿನ್ಯೂಸ್ ಆಗಿ ಒಪ್ಕೊಳ್ತಿರೋದಕ್ಕೆ ಕಾರಣ ಅಂದ್ರೆ ಪಾತ್ರಕ್ಕೋಸ್ಕರನ ಹೇಗೆ ಅಂತ. ಆ್ಯಕ್ಚುಲಿ ಲ್ಯಾಂಡ್ ಲಾರ್ಡಲ್ಲಿ ಎಲ್ಲರೂ ನನ್ನ ಗೆಟಪ್ ನೋಡಿದ್ದಾರೆ ಒಂದು ಗ್ಲಿಮ್ಸಲ್ಲಿ. ಸೊ ಈ ಪಾತ್ರ ಅಷ್ಟೊಂದು ತೀರಾ ಓಲ್ಡ್ ಗೆಟಪ್ ಅಲ್ಲ. ಅಫ್ಕೋರ್ಸ್ ವೆನ್ ಹೀಸ್ ಪ್ಲೇಯಿಂಗ್ ಒಂದು ಯಂಗ್ ಆ್ಯಂಡ್ ಇನ್ಫ್ಯಾಕ್ಟ್ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದು ಜಾಸ್ತಿ ತಲೆಯಲ್ಲಿದೆ ಇಬ್ಬರಿಗೂ. ಅದು ಒಂದು ಚಾಲೆಂಜ್ ಬೇರೆ ಹಾಕಿದ್ದೀವಿ ನಮ್ಮ ಪ್ರೊಡ್ಯೂಸರ್ ಸರ್ಗೆ, ನಮ್ಮ ಡೈರೆಕ್ಟರ್ ಸರ್ಗೆ ಕೂಡ. ಸೊ ನಾವಿಬ್ಬರು ತುಂಬ ಯಂಗಾಗಿ ಕಾಣಬೇಕು ಅನ್ನೋದು ಒಂದು. ಜೊತೆಗೆ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಭರ್ಜರಿಲಿ ಕಾಲೇಜ್ ಸ್ಟೂಡೆಂಟಾಗಿ ಪ್ಲೇ ಮಾಡಿದ್ದು. ಈ ಸಿನಿಮಾದಲ್ಲಿ ನಾನು ಕಾಲೇಜ್ ಸ್ಟೂಡೆಂಟ್. ಹಾಗೆ ಕತೆ ಟ್ರಾವೆಲ್ ಆಗುತ್ತೆ. ಆ್ಯಂಡ್ ಓವರ್ ಟೆಕ್ಟಪ್ ಎಲ್ಲ ಇರಲ್ಲ, ಮೇಕಪ್ಪು ಜಾಸ್ತಿ ಆಕ್ಸೆಸರೈಸ್ ಎಲ್ಲ ಇಲ್ಲ. ವೆರಿ ಸಿಂಪಲೆಸ್ಟ್ ಕ್ಯೂಟ್ ಗರ್ಲ್. ಅದಾದಮೇಲೆ ಹೋಗ್ತಾ 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 ಕತೆ ಊರಿಗೆ ಹೋದಾಗ ಏನಾಗತ್ತೆ, ಶಿವನ ಹೆಂಗೆ ನೋಡ್ತಾಳೆ, ಪಾರ್ವತಿನ ಹೆಂಗೆ ಟ್ಯಾಕಲ್ ಮಾಡ್ತಾನೆ ಶಿವ ಪಾರ್ವತಿ ಇರೋ ಒಂದು ಕಾನ್ವರ್ಸೇಷನ್, ಇಂಟ್ರ್ಯಾಕ್ಷನ್, ಅವರ ಗಲಾಟೆ, ಅದಾದಮೇಲೆ ಪ್ರೀತಿ, ಜಗಳ, ಅಳು, ನಗು ಎಲ್ಲ ಇರುತ್ತೆ. ಇಟ್ಸ್ ಅ ಮಿಕ್ಸ್ ಆಫ್ ಆಲ್ ದ ಇಮೋಷನ್ಸ್ ನಮ್ಮಿಬ್ಬರು ಶಿವ ಪಾರ್ವತಿ ಮಧ್ಯೆ. ಸೊ ಐ ಆಮ್ ಎಕ್ಸೈಟೆಡ್. ನಾ ಹೇಳ್ದಂಗೆ ಪೋಸ್ಟ್ ಕೂಲಿ ಆದಮೇಲೆ ಬರ್ತಿರೋಂಥ ಕಥೆಗಳು ಗೊತ್ತಿಲ್ಲ, ತುಂಬ ಜನಕ್ಕೆ ಕೂಲಿ ಆದಮೇಲೆ ಒಂಥರ ಐ ಓಪನಿಂಗ್ ಆಗೋಗಿದೆ ಆ ಒಂದು ಕ್ಯಾರೆಕ್ಟರ್ ನನಗೆ, ಕಲ್ಯಾಣಿ. ಸೊ ಹಲವಾರು ಪಾತ್ರಗಳು ಕಥೆಗಳು ಬಂದಾಗ ನನಗೀಗ ತುಂಬ ಖುಷಿ ಆಗ್ತದೆ. ಅದರಲ್ಲಿ ಫಸ್ಟ್ ಕಾಲ್ ಬಂದಿದ್ದು ಧ್ರುವದು. ಏನಕ್ಕೆ ಅಂತ ನಾನು ಕೇಳಿದೆ, ವೈ ಮೀ ಅಂತ ಕೇಳಿ ಎಲ್ಲ ಈ ನರೇಶನ್ ತಗೊಂಡ್ಮೇಲೆ ಕೇಳಿದೆ ನಾನು ಧ್ರುವನ, ಯಾಕೆ ನಾನೇ, ಈಸ್ ಇಟ್ ಐ ರಿಯಲಿ ಫೆಲ್ಟ್ ಯು ಕ್ಯಾನ್ ಪ್ಲೇ ದಿಸ್ ವೆರಿ ಈಸಿಲಿ, ಅದು ಕಷ್ಟನೇ ಆಗಲ್ಲ ನಮಗೆ. ಆಮೇಲೆ ನಮ್ಮಿಬ್ರದ್ದು ಕಾಂಬಿನೇಷನ್ ಆಲ್ರೆಡಿ ನಾವು ಸಿನಿಮಾ ಮಾಡಿರೋದ್ರಿಂದ ಐ ಥಿಂಕ್ ಹೊಸದು ಉತ್ತರ ಕರ್ನಾಟಕ ಭಾಷೆ ಏನಿದೆ ಅಲ್ವಾ, ವಿ ಹ್ಯಾವ್ ಟು ವರ್ಕ್ ಆನ್ ಇಟ್. ಅದರ್ವೈಸ್ ಇಟ್ಸ್ ವೆರಿ ಈಸಿ ಫಾರ್ ಅಸ್ ಟು ವರ್ಕ್ ಆನ್ ಇಟ್. ಶಿವ ಪಾರ್ವತಿ ಕಾಂಬಿನೇಷನ್ ಗೊತ್ತಿಲ್ಲ, ಶಿವ ಪಾರ್ವತಿನ ನಾವು ನೋಡಿಲ್ಲ. ಈ ಸಿನಿಮಾದಲ್ಲಿ ಶಿವ ಪಾರ್ವತಿ ತುಂಬ ಚೆನ್ನಾಗಿರ್ತಾರೆ ಅಂದರೆ ನಾಟ್ ಇನ್ ಟರ್ಮ್ಸ್ ಆಫ್ ಇಬ್ರು ಮುದ್ದಾಗಿರ್ತೀವಿ ಅಂತಲ್ಲ, ಆ ಒಂದು ಕಾಂಬಿನೇಷನ್ ಏನಿದೆಲ್ಲ ವೆರಿ ವೈಲ್ಡ್ ಆ್ಯಂಡ್ ಅದ್ಭುತ. ನಾನು ಯಾಕೆ ಇಷ್ಟು ಹೇಳ್ತಿದ್ದೀನಿ ಈ ಪಾತ್ರದ ಬಗ್ಗೆ ಅಂದರೆ, ಸಿನಿಮಾ ರಿಲೀಸ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ಏನೋ ಹೇಳಿಬಿಟ್ಟು ಇಲ್ಲ 8 ವರ್ಷ ಆದಮೇಲೆ ನಾನು ಧ್ರುವ ಜೊತೆ ಮಾಡ್ತಿದ್ದೀನಿ ಆ ಎಕ್ಸೈಟ್ಮೆಂಟ್ ಅಂತ ಅಲ್ಲ. ಆ ಎಕ್ಸೈಟ್ಮೆಂಟ್ ಜೊತೆಗೆ ಪಾತ್ರದಲ್ಲಿರೋಂಥ ಒಂದು ತಾಕತ್ ನನಗೆ, ಪಾರ್ವತಿ ಅನ್ನೋ ಕ್ಯಾರೆಕ್ಟರ್. ನಾನು ಅವ್ರಿಗೆ ಹೇಳಿದೆ, ಅಬ್ಬಾ ಸತ್ಯ ನೀವು ಯಾರ ಹತ್ರನೂ ಹೋಗ್ತೇನೆ ನನ್ನ ಹತ್ರ ಬಂದಿದೆಯಲ್ಲ ಕತೆ ಅಂತ ಹೇಳಿದೆ. ಸೊ ವೆರಿ ಹ್ಯಾಪಿ. ನಾನು ಭಗವಂತನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲು, ಪಾರ್ವತಿ ಅನ್ನೋ ಪಾತ್ರ ನಾನು ಮಾಡ್ತೀನಿ. ಚಂದನ್ ಶೆಟ್ಟಿ ಅವರು ನಾಯಕಿಯವರು